Welcome to the Mobile Tech in Kannada channel. Here you can find videos about tech-related apps and updates on social media platforms. Subscribe to this channel for more information. Share our videos with your family and turn on notifications so you never miss an upload. You can also join our WhatsApp and Telegram groups for more information. ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ತಮ್ಮ ಸ್ನೇಹಿತರೊಂದಿಗೆ ಮತ್ತು ಫ್ಯಾಮಿಲಿಯೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು. ಎಲ್ಲ ವೀಕ್ಷಕರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ನಿಮಗೆ ಹೊಸ ಟ್ಯುಟೋರಿಯಲ್ ಒಂದಿಗೆ ಬಂದಿದ್ದೀನಿ. ಟ್ಯುಟೋರಿಯಲ್ ಅನ್ನೋಕ್ಕಿಂತ ಒಂದು ಲಾಂಚರೊಂದಿಗೆ ಬಂದೀನಿ. ಮೈಕ್ರೋಸಾಫ್ಟ್ ಲಾಂಚರ್ ತುಂಬಾ ಚೆನ್ನಾಗಿದೆ. ಒಂದಷ್ಟು ಫೀಚರ್ಗಳು ಇದ್ದಾವೆ ಅದರಲ್ಲಿ. ಸುಮಾರು ಲಾಂಚರ್ಗಳು ಇದ್ದಾವೆ. ಸ್ಮಾರ್ಟ್ ಲಾಂಚರ್ ಆಗಿರ್ಬೋದು, ಪೋಕೋ ಲಾಂಚರು, ಸಿಸ್ಟಮ್ ಲಾಂಚರು, ಸುಮಾರು ಲಾಂಚರ್ಗಳು ಇದ್ದಾವೆ. ನಾನು ಇವತ್ತು ಮೈಕ್ರೋಸಾಫ್ಟ್ ಲಾಂಚರ್ ಬಗ್ಗೆ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಇವತ್ತಿನ ಟ್ಯುಟೋರಿಯಲಲ್ಲಿ ಮೈಕ್ರೋಸಾಫ್ಟ್ ಲಾಂಚರಲ್ಲಿ ಏನೇನಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ಕಮೆಂಟ್ಗಳಲ್ಲಿ ನಮಗೆ ತುಂಬ ಫೀಡ್ಬ್ಯಾಕ್ ಕೊಟ್ಟಿದ್ದೀರಾ, ಯಾವ ಥರ ಬಿಹೇವ್ ಮಾಡಬೇಕು, ಪ್ರಿನ್ಸಿಪಾಲಿಟಿ ಹೇಗಿರಬೇಕು ಅಂತ. ತುಂಬ ಧನ್ಯವಾದಗಳು ಪ್ರತಿಯೊಬ್ಬರಿಗೂ. ಆಮೇಲೆ ವಿಡಿಯೋ ಓಪನ್ ಮಾಡ್ತೀನಿ. ಪ್ಲೇಸ್ಟೋರ್ಗೆ ಹೋಗೋಣ ಮೊದಲು. ಪ್ಲೇಸ್ಟೋರಲ್ಲಿ ಮೈಕ್ರೋಸಾಫ್ಟ್ ಲಾಂಚರ್ ನೋಡೋಣ, ಸರ್ಚ್ ಮಾಡೋಣ. Books, Office, Apps, Games, Voice, Search, Microsoft Launcher, Search, Voice, Games, Apps, Voice, Search, Google, Microsoft, Clear, Provide Search to Search for Launch, Provide Search for Home Launcher, Provide Search for Launcher for Provide Search for Launchers, Provide Search for Microsoft Launcher. Sorry friends. Sponsored. About this, Microsoft install, Microsoft open. ನಂತರ ಇನ್ಸ್ಟಾಲ್ ಆಗಿದೆ. ಓಪನ್ ಮಾಡೋಣ ಮೈಕ್ರೋಸಾಫ್ಟ್ ಲಾಂಚರ್ನ. ಇದರಲ್ಲಿ ಏನೇನಿದೆ ಅಂತ ನೋಡೋಣ. Microsoft Launcher install, personalize your phone, open. ಓಪನ್ ಕೊಡ್ತೀನಿ. Will simplify your digital life. 2 of 4. While helping your phone match your style. 3 of sign in to sync your calendar and document. Get started. ಗೆಟ್ ಸ್ಟಾರ್ಟ್ ಕೊಡ್ತೀನಿ. ಗೆಟ್ ಸ್ಟಾರ್ಟ್ ಕೊಡ್ಬೋದು ಇಲ್ಲಿ. Permission request. Allow precise check approximate while using the app. ಸ್ಟೋರೇಜ್ ಪರ್ಮಿಷನ್ ಕೊಡಬೇಕಾಗುತ್ತೆ. ಸ್ಟೋರೇಜ್ ಪರ್ಮಿಷನ್ ಕೊಡ್ತಾ ಇದ್ದೀನಿ. Allow Microsoft. Allow Microsoft. Allow limited access. Allow all. ಸ್ಟೋರೇಜ್ ಪರ್ಮಿಷನ್ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಏನೇನಿದೆ ಅಂತ ಚೆಕ್ ಮಾಡೋಣ ಇದರಲ್ಲಿ. Once you're signed in, email, phone. Once sign in with Microsoft. ಫ್ರೆಂಡ್ಸ್, ಇದರಲ್ಲಿ ನಮ್ಮ ಮೇಲ್ ಐ ಡಿ ಕೂಡ ಹಾಕಿ ಸೈನ್ ಇನ್ ಆಗ್ಬೋದು, ಫೋನ್ ನಂಬರು. ಮತ್ತು ಸೈನ್ ಇನ್ ಆಗಿಲ್ಲ ಅಂದರೂ ತೊಂದರೆ ಇಲ್ಲ. ಸ್ಕಿಪ್ ಕೊಟ್ಟರೆ ನಡೆಯುತ್ತೆ. ಸ್ಕಿಪ್ ಕೊಡ್ತೀನಿ ನಾನು. ಓಕೆ ಕೊಡ್ತೀನಿ. ಸ್ಕಿಪ್ ಕೊಡ್ತೀನಿ. ಲೆಟ್ಸ್ ಗೋ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮೈಕ್ರೋಸಾಫ್ಟ್ ಲಾಂಚರು. Your phone look pop up ಅಂತ ಹೇಳ್ತಾ ಇದೆ. Set as default. ಇದರಲ್ಲಿ ಹೋದ್ರೆ ತೋರಿಸುತ್ತೆ ಇಲ್ಲಿ ನೋಡಿ. ನಮ್ಮದು ಡಿಫಾಲ್ಟ್ ಲಾಂಚರ್ ಚೆಕ್ ಆಗಿದೆ. ಈಗ ನಾನು ಮೈಕ್ರೋಸಾಫ್ಟ್ ಲಾಂಚರ್ಗೆ ಚೆಕ್ಔಟ್ ಮಾಡ್ತೀನಿ. ಇದನ್ನು ಸ್ವಿಚ್ ಮಾಡ್ತೀನಿ ಈಗ. ನೋಡಿ ಬಂತು. ನಮ್ಮ ಹೋಮ್ ಸ್ಕ್ರೀನ್ ಏನಿದೆ ಹೈಡ್ ಆಗಿದೆ. Swipe right to see your person. Apps. Time and weather with apps. ಅಂದರೆ ಇದು ಒಂದು ಆ್ಯಪ್ ಡೋರ್ ಥರ ಇರುತ್ತೆ. ಸೊ ನಿಮಗೆ ಗೊತ್ತಿರುತ್ತೆ, ಸಿಸ್ಟಮ್ ಲಾಂಚರು ಅಥವಾ ಪೋಕೋ ಲಾಂಚರ್ ಎಲ್ಲ ಬಳಸಿದಾಗ ಆ್ಯಪ್ ಡೋರ್ ಥರ ಇರುತ್ತೆ. ಈ ಆ್ಯಪ್ ಡೋರಲ್ಲಿ ನೋಡೋಣ ಎಲ್ಲ ಅಪ್ಲಿಕೇಶನ್ಗಳು ಸಿಗ್ತವೆ ನಮಗೆ. ಇಲ್ಲಿ ಸಿಗ್ತವೆ. ಇಲ್ಲಿಂದ ನಾವು ಹೋಮ್ ಸ್ಕ್ರೀನ್ಗೂ ಕೂಡ ಆ್ಯಡ್ ಮಾಡ್ಕೋಬೋದು. Audio app backup and share pro 1 of 70. ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡ್ತೀನಿ. Long press app backup uninstall but ಅನ್ಇನ್ಸ್ಟಾಲ್ ಮಾಡ್ಬೋದು ಇಲ್ಲಿಂದ. Select but view context app info but info ಹೋಗ್ಬೋದು. Edit icon view context menu ಐಕಾನ್ ಎಡಿಟ್ ಮಾಡ್ಬೋದು ಅಂತ ತೋರಿಸ್ತದೆ. Uninstall but select but view context app info edit icon view add ಎರಡು ಆಪ್ಷನ್ ತೋರಿಸ್ತಾ ಇದೆ ಫ್ರೆಂಡ್ಸ್.
Uninstall button. Select button. View context. ಬ್ಯಾಕ್ ಟಚ್ Google ಮಾಡ್ತೀನಿ. App Backup and Share Pro. Airtel Services 0 of 70. ಸ್ವೈಪ್ ಡೌನ್ ಮಾಡಿದ್ರೆ ಆ್ಯಪ್ ಕ್ಲೋಸ್ ಆಗುತ್ತೆ, ಆ್ಯಪ್ ಡೋರು. All apps view closed. ಹಾಂ ನೋಡಿ ಕ್ಲೋಸ್ ಆಯಿತು. Settings 4 of 4 on the dock. ಫೋನ್ ಸೆಟ್ಟಿಂಗ್ ಆಗಿರೋದು ಇದು. Camera 3 of 2 of 4. Phone 1 of 4. Expand the dock. Voice search 2 of 2. ಇದ್ರದ್ದು ವಾಯ್ಸ್ ಸರ್ಚ್ ಆಗಿರುತ್ತೆ ಇದು ಲಾಂಚರ್ದು. Image search 1 of ಇಮೇಜ್ 2. ಸರ್ಚ್ ಕೂಡ ಮಾಡ್ಬೋದು ಇದರಲ್ಲಿ. ನೋಡೋಣ, ಇದ್ರೊಳಗಡೆ ಹೋಗಿ ತೋರಿಸ್ತೀನಿ. Allow mic while using the app. ಇದು ಪರ್ಮಿಷನ್ ಕೊಡಬೇಕಾಗುತ್ತೆ. Microsoft Launcher. Close. Flash auto. Switch camera back. Sample landmark selected. Sample. ಟೇಕ್ ಪಿಕ್ಚರ್ ಕೂಡ ತಗೋಬೋದು, ಲಾಸ್ಟಲ್ಲಿದೆ. Sample. Take barcode. Take picture. ಬ್ಯಾಕ್ ಬರ್ತೀನಿ. Home screen 1 of 1. ಫ್ರೆಂಡ್ಸ್, ಇದರಲ್ಲಿ ಇನ್ನೊಂದು ಮುಖ್ಯವಾದಂಥ ಫ್ಯೂಚರ್ ಏನಂದರೆ ನಾನು ತೋರಿಸ್ಕೊಡ್ತೀನಿ. ಅದಕ್ಕಿಂತ ಇಲ್ಲಿ ಯಾವ್ಯಾವ ಸರ್ಚ್ ಇದೆ ಅಂತ ನೋಡೋಣ. ಒಂದು ಸರ್ಚ್ ನೋಡಿದ್ದೀವಿ, ಕ್ಯಾಮ್ರಾ ಸರ್ಚು. Settings. Camera 2 of 4. Phone. Expand. Voice search. Image search. Search. Edit box. ಸರ್ಚಲ್ಲಿ ಅಪ್ಲಿಕೇಶನ್ಗಳನ್ನ ಸರ್ಚ್ ಮಾಡ್ಬೋದು ನೀವು. ಅಂದರೆ ನಿಮ್ಮ ಫೋನಲ್ಲಿರುವಂಥ ಅಪ್ಲಿಕೇಶನ್ಗಳನ್ನ ಲಾಂಚರ್ ಮೂಲಕ ಸರ್ಚ್ ಮಾಡಿ ಒಳಗಡೆ ಹೋಗ್ಬೋದು. Search. Widget. ಸರ್ಚ್ ವಿಜಿಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಕ್ರೋಮಿಗೆ ಕರ್ಕೊಂಡು ಹೋಗುತ್ತೆ. ಕ್ರೋಮಿಗೆ ಹೋಗ್ಬೋದು. Play Store. Search. Widget. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಡೈರೆಕ್ಟಾಗಿ ಇಲ್ಲಿಂದಾನೆ ಕ್ರೋಮಿಗೆ ಹೋಗ್ಬೋದು. Allow Microsoft Launch. Allow. Apps. Search text box. Cameras. Apps. Use search to find. All apps view closed. Voice search. Image. Search. Widget. Search text box. Camera search. Voice search. ಓಕೆ ಫ್ರೆಂಡ್ಸ್, Microsoft Bing app gets a free Bing. Dismiss. Maybe later. Install. Search text. Maybe dismiss. Microsoft dismiss. Use search. Voice search. Camera search. Use search. Voice search. Use search to find results from your. All apps view close. Expand the dock. Phone 1 of 4 on the dock. 2 of 4 on the dock. Camera 3. 2 of 4 on the dock. ಓಕೆ ಫ್ರೆಂಡ್ಸ್, ಅದು ಒಳಗಡೆ ಹೋಗ್ತಿಲ್ಲ. Voice image search. Edit box. Use cameras. Voice search. Use search text. Camera search. Voice search. Use search to find results from your Friends, device. ಇದರಲ್ಲಿ And ಒಂದು the web all in one place. ಇಲ್ಲಿ ಏನೇನಿದೆ ಅಂತ ತೋರ್ಸೋಣ. ಅದು ಕ್ರೋಮ್ ಒಳಗಡೆ ಹೋಗ್ತಿಲ್ಲ. Camera search. Voice search. Use search to apps. ಆ್ಯಪ್ಸ್ ಇದೆ. Search text box. Camera search. Voice search. Use search to apps. ಆ್ಯಪ್ಸ್ ಅಷ್ಟೇ ತೋರಿಸ್ತಾ ಇದೆ ಫ್ರೆಂಡ್ಸ್. ಒಂದು ನಿಮಿಷ. Use search voice search. Use search voice search. Camera search. 1 of search text box. Editing. Use search to find results from back. All apps view close. Home. Phone. Expand the dock. ಎಕ್ಸ್ಪ್ಯಾಂಡ್ ದ ಡಾಕ್. Voice search. Expand the dock. Dock Alright. expanded. Phone 1 of 2 of 7 in the first. Phone 1 of 7 in the first row on. Double tap the launcher settings. ಲಾಂಚರ್ ಸೆಟ್ಟಿಂಗ್ ಇದೆ. Apps. ಆ್ಯಪ್ಸ್ ಇದೆ. Calculator 7 of photos 6 of app launcher settings. ಲಾಂಚರ್ ಸೆಟ್ಟಿಂಗಲ್ಲಿ ಏನಿದೆ ಅಂತ ನೋಡ್ಕೊಬರೋಣ. Alt launch user profile home screen 1 of 1. Search launchers user profile button go to your account page. Contains your account picture. ಇದರಲ್ಲಿ ಸ್ಮಾರ್ಟ್ ಲಾಂಚರಲ್ಲಿ ನಮ್ಮ ಅಕೌಂಟು ಮತ್ತು ನಮ್ಮ ಪ್ರೊಫೈಲ್ಗಳನ್ನ ಎಡಿಟ್ ಮಾಡ್ಬೋದು. ತೋರಿಸ್ತೀನಿ Your account back your Microsoft launcher accounts. ನೋಡಿ, ಮೈಕ್ರೋಸಾಫ್ಟ್ ಲಾಂಚರ್ ಅಕೌಂಟ್. Microsoft account sign in. ಸೈನ್ ಇನ್ ಕೂಡ ಆಗ್ಬೋದು. Work and school account sign in. ವರ್ಕ್ ಆ್ಯಂಡ್ ಸ್ಕೂಲ್ ಅಕೌಂಟ್ ಈಗ ಎಂಪ್ಲಾಯ್ ಐ ಡಿ ಕೂಡ ಆ್ಯಡ್ ಮಾಡ್ಕೋಬೋದು ಇದರಲ್ಲಿ. Back ಯಾಕೆ ಬರ್ತೀನಿ. launcher user profile search launcher settings text box. ಲಾಂಚರ್ ಸೆಟ್ಟಿಂಗ್ಗಳನ್ನ ಟೆಕ್ಸ್ಟ್ ಸರ್ಚ್ ಮಾಡ್ಬೋದು ಇಲ್ಲಿಂದ. System settings tap to ಸಿಸ್ಟಮ್ open ಸೆಟ್ಟಿಂಗ್ device ಅಂದರೆ settings 1 of 14. ಇದರಲ್ಲಿ ನಮ್ಮ ಫೋನ್ ಸೆಟ್ಟಿಂಗ್ ಏನಿದೆ, ಫೋನ್ ಸೆಟ್ಟಿಂಗ್ ಅದರೊಳಗಡೆ ಹೋಗ್ಬೋದು. ಇಲ್ಲಿಂದ ತೋರಿಸ್ತೀನಿ. Setting search set Suhail Rohit Sharma connections connected modes and routines. ಬ್ಯಾಕ್ ಬರ್ತೀನಿ ಇಲ್ಲಿಂದ. Launchers system setting wallpaper big daily images or your own photos 2 of 14. ಇಲ್ಲಿಂದ ವಾಲ್ಪೇಪರ್ ಕೂಡ ಇಟ್ಕೋಬೋದು ನಮ್ಮ ಫೋನ್ಗೆ. Wallpaper back current preview lock screen home screen choose a new wallpaper. ಲಾಕ್ ಸ್ಕ್ರೀನ್ ಮತ್ತು ಹೋಮ್ ಸ್ಕ್ರೀನ್ಗೆ ಇಲ್ಲಿಂದ ವಾಲ್ಪೇಪರ್ಗಳನ್ನ ಹುಡುಕ್ಬೋದು. Current preview lock screen home screen choose a new wallpaper. ಇಲ್ಲ ಇದರಲ್ಲಿ ಬಂದು ಹುಡುಕ್ಬೋದು ನೀವು. Wallpaper back your photos Bing Microsoft launcher live wallpaper Microsoft Bing your photos your photos ಇಲ್ಲೆಲ್ಲ ಬಂದು ಹುಡುಕ್ಬೋದು ನೀವು. ಬ್ಯಾಕ್ ಬರ್ತೀನಿ, ಇದೆಲ್ಲ ಗೊತ್ತೇ ಇರುತ್ತೆ ನಿಮಗೆ. wallpaper back
Launcher. User. Search. System. Wallpaper. Themes. Light. Home screen. Themes. Light. Dark modes. 3 of 14. ಇದರಲ್ಲಿ ಏನಿದೆ ಅಂತ ನೋಡೋಣ ಥೀಮ್ ಲೈಟಲ್ಲಿ. Theme. Back. Theme. System. Opacity. Theme. System theme. 1 of 5. Opacity. 1. Enable blur effect. Apply blur effect. Accent color. ಬ್ಯಾಕ್ ಬರ್ತೀನಿ, ಇದೇನು ಉಪಯೋಗ ಇಲ್ಲ ಅನ್ಕೋತೀನಿ ಫ್ರೆಂಡ್ಸ್. Launcher. User. Search. Themes. Home screen. Change the layout. Icons and notifications. 4 of 14. ಫ್ರೆಂಡ್ಸ್ ಇದರಲ್ಲಿ ತುಂಬ ಫ್ಯೂಚರ್ ಇದೆ ಹೋಮ್ ಸ್ಕ್ರೀನಲ್ಲಿ. ನೋಡೋಣ ಇದ್ರೊಳಗಡೆ ಹೋಗಿ Home screen. Back. ಏನೇನಿದೆ ಅಂತ ಆಪ್ಷನ್ ತೋರಿಸ್ತೀನಿ ಫಸ್ಟು. Home screen. Icon layout and size. 1 of 6. ಐಕಾನ್ ಲೇಔಟ್ ಇದೆ. Icon appearance. Change the folder appearance. Notification badge. Hidden apps. More. Scroll up and down to switch back. More. Hidden apps. Hide and ಹಿಡನ್ change ಆ್ಯಪ್ಸ್ ones you ಇದು hidden. ತುಂಬ ಉಪಯೋಗ ಆಗುತ್ತೆ ಫ್ರೆಂಡ್ಸ್. ಯಾಕೆ ಅಂತ ಹೇಳಿದ್ರೆ ಹಿಡನ್ ಆ್ಯಪ್ಸ್ ಅಂದರೆ ಏನೂ ಇಲ್ಲ, ನಿಮ್ಮ ಫೋನಲ್ಲಿರುವಂಥ ಅಪ್ಲಿಕೇಶನ್ಗಳನ್ನ ಏನಾದರೂ ಸೀಕ್ರೆಟ್ ಅಪ್ಲಿಕೇಶನ್ಗಳು ಇಟ್ಟಿರ್ತೀರ ನೀವು, ಅದನ್ನು ಹೈಡ್ ಮಾಡಿ ಪಾಸ್ವರ್ಡ್ ಸೆಟ್ ಮಾಡ್ಬೋದು. ತೋರಿಸ್ತೀನಿ. Hide app. Back. Hidden app settings. Hidden apps. Keep certain apps private. ನೋಡಿ, Hide apps. ಹೈಡ್ ಆ್ಯಪ್ಸ್. Back. Hidden apps. Hidden app settings. Hidden apps. Keep certain hide apps. Close. ಹೈಡ್ ಆ್ಯಪ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. Done. Airtel app backup and share. Airtel services not selected. ಇದನ್ನ Check ಸೆಲೆಕ್ಟ್ box. ಮಾಡಿಕೊಂಡು Hotstar not selected. Google not Bay not Google. Gap Bay ETI. Hotstar not can Bay Google. Auto TTS audio lab. Audio app air. Close. Done. ಡನ್ ಕೊಡ್ತೀನಿ. Hidden apps. Back. Hidden app set. Airtel's unhide button. ಅನ್ಹೈಡ್ ಹೈಡ್ ಆಗಿದೆ ಅದು. Hide apps. Back. Unhide. Airtel services. Hidden app settings. ಹಿಡನ್ ಆ್ಯಪ್ ಸೆಟ್ಟಿಂಗ್ ಇದರಲ್ಲಿ ಏನಿದೆ ಅಂದರೆ ಲಾಕ್ಸ್ ಪಾಸ್ವರ್ಡ್ ಸೆಟ್ ಮಾಡ್ಬೋದು ನೀವು. Hidden apps. Back. Hidden set password. Off. Switch. ಸೆಟ್ ಪಾಸ್ವರ್ಡ್ ಆಫ್ ಇದೆ, ಆನ್ ಮಾಡ್ಕೋಬೋದು. Quick access and dock. Off. Show hidden apps and search results. Off. Switch. ಅಂದರೆ ನಾವು ಯಾವುದನ್ನ ಆ್ಯಪ್ಗಳನ್ನ ಹೈಡ್ ಮಾಡಿರ್ತೀವಿ, ಇದು ಆನ್ ಮಾಡಿಕೊಂಡ್ರೆ ಸರ್ಚ್ ಮಾಡ್ಕೋಬೋದು ನಮಗೆ ಪಾಸ್ವರ್ಡ್ ಇಟ್ಕೊಂಡು. Back. ಬ್ಯಾಕ್ ಬರ್ತೀನಿ. Hidden apps. Back. Hidden app. Airtel's unhide. ಅನ್ಹೈಡ್ ಮಾಡ್ತೀನಿ ಇದನ್ನು ನಾನು. Airtel service. Back. ಬ್ಯಾಕ್ ಬರ್ತೀನಿ. Home. Back. Home. Icon appear. Folder appearance. 3 of 6. ಇದರಲ್ಲಿ ಏನಿಲ್ಲ, ಫೋಲ್ಡರ್ಗಳು ಆಕಾರ ಕೊಟ್ಟಿದ್ದಾರೆ. ಇದು ನಮಗೇನು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಬ್ಯಾಕ್ ಬರ್ತೀನಿ. Launchers. User profile. Search. Themes. Lock. Home. Dock. Set dock mode. Layout and icons. 5 of 14. ಅಂದರೆ ನಿಮ್ಮ ಐಕಾನ್ಗೆ ಫೋನಲ್ಲಿ ನೀವು ಡಾರ್ಕ್ ಮಾಡಿಟ್ಟಿರ್ತೀರಲ್ಲ, ಅದನ್ನು ಸೆಟಪ್ ಮಾಡ್ಕೋಬೋದು ಇಲ್ಲಿಂದ. App drawer. Change the layout of your apps. 6 of 14. Gestures. Set swipe your feed. Gestures. Set swiping shortcuts. 7 of 14. ಜಸ್ಟರ್ಗಳನ್ನ ಸೆಟ್ ಕೂಡ ಮಾಡ್ಕೋಬೋದು ಅಂತ ತೋರಿಸ್ತದೆ. ನೋಡೋಣ ಇದರೊಳಗಡೆ ಹೋಗಿ. Gestures. Back. Gesture. Tap home button from home screen. None. 1 of 10. Swipe up. Open app drawer. 2 of 10. ಸ್ವೈಪ್ ಅಪ್ ಮಾಡಿದ್ರೆ ಓಪನ್ ಆ್ಯಪ್ ಡೋರ್ ಓಪನ್ ಆಗೋ ಥರ ಮಾಡ್ಕೋಬೋದು. Swipe down. Search. 3 of 10. ಸ್ವೈಪ್ ಡೋರ್ ಮಾಡಿದ್ರೆ ಸರ್ಚ್ ಆಗೋ ಥರ. 2 fingers swipe up. None. 4 of 10. 2 fingers swipe down. Hidden apps. 5 of 10. 2 ಫಿಂಗರಿಂದ ಸ್ವೈಪ್ ಡೌನ್ ಮಾಡಿದ್ರೆ ನಾವು ಹೈಡ್ ಆ್ಯಪ್ಗಳನ್ನ ಹೈಡ್ ಏನು ಮಾಡಿರ್ತೀವಿ ಅದು ತೋರಿಸ್ತವೆ. Double tap. Screen lock. 6 of 10. ಡಬಲ್ ಟ್ಯಾಪ್ ಮಾಡಿದ್ರೆ ಸ್ಕ್ರೀನ್ ಲಾಕ್ ಮಾಡ್ಬೋದು ಅಂತ ಆ ಫೀಚರ್ ತೋರಿಸ್ತಾ ಇದೆ. Double tap swipe up. None. 7 of 10. Double tap swipe down. Accounts. 8 of 10. ಡಬಲ್ ಟ್ಯಾಪ್ ಮಾಡಿ ಸ್ವೈಪ್ ಡೌನ್ ಮಾಡಿದ್ರೆ ಲಾಂಚರ್ ಅಕೌಂಟ್ ಸಿಗುತ್ತೆ. ಯಾವುದು? ಮೈಕ್ರೋಸಾಫ್ಟ್ ಲಾಂಚರ್ ಅಕೌಂಟು. Pitch in. Overview. Pitch out. Recent app. Back. Pitch out. Recent apps. 10 of 10. ಬ್ಯಾಕ್ ಬರ್ತೀನಿ ಫ್ರೆಂಡ್ಸ್, ಚೆನ್ನಾಗಿದೆ ಅಲ್ವಾ? Launch. User profile. Search. Zip wallpaper. Feed. Home. Dock. App drawer. Gestures. Your feed. Edit. Search. Set. Help and backup and restore. About Microsoft Launcher. Advanced settings. User profile. Advanced settings. Reset. 14 of 14. ಅಡ್ವಾನ್ಸ್ ಸೆಟ್ಟಿಂಗಲ್ಲಿ ಏನಿಲ್ಲ, ಲಾಂಚರ್ನ ಏನು ಸೆಟಪ್ ಮಾಡ್ಕೊಂಡಿದ್ರೆ ಅದನ್ನ ರಿಮೂವ್ ಮಾಡ್ಬೋದು. User profile. Search launcher set. Gestures. Set swiping shortcuts. 7 of 14. Folder. ಒಂದು ಒಳ್ಳೆ ಫೀಚರ್ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ಇದರಲ್ಲಿ. Secure. Sat. 4 time. Apps. Settings. Camera. 2 of 4 on the dock. 2 of 4. Phone. 2 of 4 on the dock. ಫ್ರೆಂಡ್ಸ್, ನೀವು ಫೋನಲ್ಲಿ ಒಂದು 4-5 ಪೇಜು ಹೆಚ್ಚುವರಿಯಾಗಿ ಕ್ರಿಯೇಟ್ ಆಗಿರ್ತವೆ. ಅದರಲ್ಲಿ ಯಾವುದೇ ಆ್ಯಪ್ಗಳು ಹೋಗಿ ಸೇರಿರಲ್ಲ, ಒಂದೆರಡು ಹೋಗಿ ಸೇರಿರ್ತವೆ. ಅದು ಅಪ್ಲಿಕೇಶನಿಂದ ರಿಮೂವ್ ಮಾಡ್ಬೋದು. ಅದು ಈ ಲಾಂಚರ್ ಬಳಸ್ಕೊಂಡು ರಿಮೂವ್ ಮಾಡ್ಬೋದು. ನೋಡೋಣ ಇಲ್ಲಿ. 2 of 4 on the dock. ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡ್ತೀನಿ. Long press organ. Remove. Button. Select. Remove. Button. 1 of 3. 1 of 3 ಅಂದರೆ
ಪೇಜ್ 1ರಲ್ಲಿ 3 ಪೇಜ್ ಕ್ರಿಯೇಟ್ ಆಗಿದ್ದಾವೆ, 3ನೇ ಪೇಜ್ ರಿಮೂವ್ ಮಾಡ್ಬೋದು ಅಂತ ತೋರಿಸ್ತಾ ಇದೆ. ಅದು ಇದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಪೇಜ್ ರಿಮೂವ್ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಆಮೇಲೆ ಇದರಿಂದ ಆ್ಯಪ್ಗಳನ್ನ ಅನ್ಇನ್ಸ್ಟಾಲ್ ಮಾಡ್ಬೋದು, ರಿಮೂವ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ತುಂಬ ಚೆನ್ನಾಗಿದೆ ಮೈಕ್ರೋಸಾಫ್ಟ್ ಆಳ್ವರ್ದು. ವಿಡಿಯೋ ಲೆಂತಿ ಆಗಿದ್ರೆ ಕ್ಷಮೆ ಇರಲಿ. ಇದಿಷ್ಟು ಇವತ್ತಿನ ಟ್ಯುಟೋರಿಯಲ್. ಥ್ಯಾಂಕ್ ಯು. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ. ಹಾಗಾದರೆ ಮತ್ತೆ ಏಕೆ ತಡ ಮಾಡುತ್ತೀರಾ? ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ.